ನಟಿ ಸೌಂದರ್ಯ ಸೌತ್ ಇಂಡಿಯಾದ ಸೂಪರ್ ಸ್ಟಾರ್ ಆಗಿ ಮೆರೆದವರು. ಆದರೆ ವಿಧಿ ಅವರ ಬಾಳಲ್ಲಿ ಬಿರುಗಾಳಿನೇ ಬೀಸಿತು. ಕೇವಲ 31 ವಯಸ್ಸಿಗೆ ಇಹಲೋಕ ತ್ಯಜಿಸಿದಂಥ ಸೌಂದರ್ಯ ಅವರ ಸಾವಿನ ಸುತ್ತ ಹತ್ತಾರು ಅನುಮಾನಗಳು ಕಾಡಿದ್ದವು. ಸೌಂದರ್ಯ ಅವರು ಸೌತ್ನ ರಜನಿಕಾಂತ್, ಕಮಲ್ ಹಾಸನ್, ರವಿಚಂದ್ರನ್ ಜೊತೆ ಅಲ್ಲದೆ ಅಮಿತಾಬ್ ಬಚ್ಚನ್ ಅವರ ಜೊತೆ ಸಹ ಆಕ್ಟ್ ಮಾಡಿದ್ರು. ಅತಿ ಚಿಕ್ಕ ವಯಸ್ಸಿಗೆ ಚಿತ್ರರಂಗಕ್ಕೆ ಎಂಟ್ರಿ ಆದಂತಹ ಸೌಂದರ್ಯ ಅವರು ತುಂಬಾ ದೊಡ್ಡ ಹೆಸರನ್ನು ಮಾಡಿದ್ರು. ಆದರೆ ವಿಧಿ ಅವರನ್ನು ಬೇಗ ಕರೆಸಿಕೊಳ್ತು. ಆದರೆ ಆವತ್ತು ಎಕ್ಸಾಕ್ಟ್ ಆಗಿ ನಡೆದಿದ್ದೇನು ಬನ್ನಿ ನೋಡೋಣ. ಅಂದು 17 ಏಪ್ರಿಲ್ 2004 ಇಡೀ ಸೌತ್ ಇಂಡಿಯಾಕ್ಕೆ ಶಾಕ್ ಬರುವಂತ ಒಂದು ವಿಷಯ. ಸೌಂದರ್ಯ ಅವರು ತೆಲಂಗಾಣದಲ್ಲಿ ಪಕ್ಷದ ಒಬ್ಬ ಕಾರ್ಯಕರ್ತನ ಪರವಾಗಿ ಎಲೆಕ್ಷನ್ ಕ್ಯಾಂಪೇನ್ಗೆ ಹೊರಟಿದ್ರು. ಅವರ ಜೊತೆ ಪ್ಲೇನಲ್ಲಿ ಅವರ ಅಣ್ಣ ಆದಂತಹ ಅಮರ್ನಾಥ್ ಸಹ ಜೊತೆಗಿದ್ರು. ಹಾಗೆ ಪಕ್ಷದ ಕಾರ್ಯಕರ್ತರಾದಂಥ ರಮೇಶ್ ಅವರು ಹಾಗೂ ಪೈಲಟ್ ಜಾಯ್ ಸಹ ಇರ್ತಾರೆ. ಅಂದು ಇವರು ಏರಿದಂತಹ ಏರ್ಕ್ರಾಫ್ಟ್ನ ಹೆಸರು ಸೆಸ್ 180 ಅಂತ. ಇದು ಬಹಳ ಫೇಮಸ್ ಆಗಿದ್ದಂತಹ ಏರ್ಕ್ರಾಫ್ಟ್. 7,000 ಅವರ್ಗಿಂತ ಜಾಸ್ತಿ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಇರುವಂತಹ ಏರ್ಕ್ರಾಫ್ಟ್. ಅಂದು ಸಮಯ ಬೆಳಗ್ಗೆ 11 ಗಂಟೆ. ಸೌಂದರ್ಯ ಅವರು ಇದ್ದಂತಹ ಏರ್ಕ್ರಾಫ್ಟ್ ಜಕ್ಕೂರಿನ ಏರ್ಫೀಲ್ಡ್ನಿಂದ ಟೇಕ್ ಆಫ್ ಆಗುತ್ತೆ. ಏರ್ಕ್ರಾಫ್ಟ್ ಟೇಕ್ ಆಫ್ ಆಗ್ತಿದ್ದಂತೆ 150 ಅಡಿಗಳಷ್ಟು ಮೇಲೆ ಬರ್ತಿರೋ ಪ್ಲೇನ್ ತುಂಬಾ ಜೋರಾಗಿ ಅಲುಗಾಡಲಿಕ್ಕೆ ಶುರುವಾಗುತ್ತೆ. ಪೈಲಟ್ ಎಷ್ಟೇ ಕಷ್ಟಪಟ್ಟರೂ ಸಹ ಪ್ಲೇನ್ ಕಂಟ್ರೋಲ್ಗೆ ಸಿಗೋದಿಲ್ಲ. ಕೇವಲ 3 ಕಿಲೋಮೀಟರ್ ಮೀನ್ಸ್ ಜಕ್ಕೂರಿನಿಂದ ಕೇವಲ 3 ಕಿಲೋಮೀಟರ್ ದೂರ ಇರುವಾಗ GKVK ಕ್ಯಾಂಪಸ್ನಲ್ಲಿ ಬಂದು ಪ್ಲೇನ್ ಕ್ರ್ಯಾಶ್ ಆಗುತ್ತೆ. ಕ್ರ್ಯಾಶ್ ಆಗ್ತಿದ್ದಂತೆ ಪ್ಲೇನ್ಗೆ ದೊಡ್ಡದಾಗಿ ಬೆಂಕಿ ಹಚ್ಕೊಳುತ್ತೆ. ಬೆಂಕಿ ಹತ್ಕೊಳ್ತಿದ್ದಂತೆ ಅಲ್ಲಿರುವಂತಹ ಸುತ್ತಮುತ್ತಲಿನ ನಾಗರಿಕರು ಓಡಿ ಬರ್ತಾರೆ. ಆದರೆ ವಿಧಿ ಅಲ್ಲಿ ಕ್ರೂರತೆಯನ್ನು ಮೆರೆಯುತ್ತೆ. ಈ ಬೆಂಕಿಯ ತೀವ್ರತೆ ಎಷ್ಟಿರುತ್ತೆ ಅಂದರೆ, ಸೌಂದರ್ಯ ಅವರು ಹಾಗೂ ಅವರ ಅಣ್ಣ ಅಮರ್ನಾಥ್ ಮತ್ತು ಪಕ್ಷದ ಒಬ್ಬ ಕಾರ್ಯಕರ್ತರು ಹಾಗೂ ಜಾಯ್ ಫಿಲಿಪ್ಸ್ 4 ಜನರನ್ನು ಸಹ ಅಕ್ಷರಶಃ ಬೆಂಕಿಯಲ್ಲಿ ಬೆಂದು ಮೃತದೇಹಗಳು ಬೆಂಕಿಯಲ್ಲಿ ಬೆಂದು ಹೋಗಿರುತ್ತವೆ. ಆದರೆ ಜನ ಉಳಿಸಲಿಕ್ಕೆ ಎಷ್ಟೋ ಟ್ರೈ ಮಾಡ್ತಾರೆ. ಬೆಂಕಿಯ ಕೆನ್ನಾಲಿಗೆ ಅವರ 4 ಜನರ ಮೃತದೇಹ ಸುಟ್ಟು ಕರಕಲಾಗುತ್ತೆ. ಅವರ ಸಾವಿನ ನಂತರ ಹತ್ತಾರು ಪ್ರಶ್ನೆಗಳು ಎದ್ದೇಳ್ತವೆ. ಆದರೆ ಕೊನೆಯದಾಗಿ ತಾಂತ್ರಿಕ ದೋಷದಿಂದ ಇವರ ಸಾವಾಯಿತು, ತಾಂತ್ರಿಕ ದೋಷದಿಂದ ಏರ್ಕ್ರಾಫ್ಟಲ್ಲಿ ಬೆಂಕಿ ಆಯಿತು ಅಂತ ಹೇಳಲಾಗ್ತದೆ. ಸೌಂದರ್ಯ ಅವರ ಕಲಾ ಸೇವೆ ಎಂದಿಗೂ ಮರೆಯಲಾರದಂಥದ್ದು. ಅವರ ಕೊನೆಯ ಚಿತ್ರ ಆಪ್ತ ಮಿತ್ರ. ವಿಷ್ಣುವರ್ಧನ್ ಸರ್ ಅವರ ಜೊತೆ ನಟಿಸಿದಂಥ ಆಪ್ತ ಮಿತ್ರ ಸಿನಿಮಾದ ಮುಖಾಂತರ ಅವರ ಸಿನಿ ಪಯಣ ಮುಕ್ತಾಯಗೊಳ್ಳುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಮಸ್ಕಾರ. ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.